ಬನ್ನಿ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಪ್ಲಸ್ ನಮ್ಮ ಸಿನಿಮಾ ತಂಡದವರಿಗೆ. ನಮ್ಮ ಸಿನಿಮಾದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ನಮಗೆ ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಎಲ್ಲನೂ ಪ್ರತಿ ಹಂತದಲ್ಲೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲೇ ಎಸ್ಪೆಷಲಿ ಪ್ರಿಯಾಂಕಾ ಮೇಡಮ್ ನಮ್ಮ ಸಿನಿಮಾಗೆ ತುಂಬ ಡೆಡಿಕೇಶನ್ ಮಾಡಿ ತುಂಬ ವರ್ಕ್ ಮಾಡಿದ್ದಾರೆ. ಸೊ ಅದು ಪ್ರತಿಫಲ ನೀವು ಆಲ್ರೆಡಿ ನೋಡಿದ್ರೆ ತುಂಬ ಆ್ಯಕ್ಷನ್ ಎಲ್ಲ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಆ್ಯಕ್ಷನ್ನು, ಕಂಟೆಂಟ್ ತುಂಬ ಚೆನ್ನಾಗಿದೆ, ಲೇಡೀಸ್ ಅವೇರ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಎಲ್ಲ ಕಡೆ ರಿವ್ಯೂ ಚೆನ್ನಾಗಿ ಹೋಗ್ತಾ ಇದೆ, ಸಿನಿಮಾನೂ ಚೆನ್ನಾಗಿ ಆಗ್ತಾ ಇದೆ. ಸೊ ಇವತ್ತು ನಮ್ಮ ಸಿನಿಮಾ 25 ದಿವಸ ಪೂರ್ತಿಗೊಂಡಿದೆ. ಸೊ ಇನ್ನು ಮುಂದೆ ಹೋಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ನಮಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಒಂದು ವಿಶೇಷವಾಗಿ ಎಲ್ಲರಿಗೂ ನಮಗೆ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಇವತ್ತು ಈ ವೇದಿಕೆಯನ್ನು ಮಾಡಿದ್ದಾರೆ. ಸೊ ಜಾಸ್ತಿ ಹೇಳಕ್ಕೆ ಇಷ್ಟಪಡೋದು, ಯಾಕಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಸಪೋರ್ಟ್ ಇದೇ ಥರ ಯಾವಾಗೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರಿಯಾಂಕಾ ಮೇಡಮ್ ಮಾತಾಡ್ತಾರೆ. ಉಗ್ರ ಅಥಾರಿಟಿ 25 ದಿನ ಕಂಪ್ಲೀಟ್ ಆಗಿ ಇನ್ನೂ ಮುಂದೆ ಹೋಗ್ತಾ ಇದೆ. ಸಕ್ಸಸ್ ಆಗಿ ಪ್ರಿಯಾಂಕಾ ಮೇಡಮ್ ಅವರ ಆ್ಯಕ್ಷನ್ ಕ್ವೀನ್ ಆಗಿ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರೆ. ಅವರು ಈ ಸಿನಿಮಾ ಇನ್ನೂ 50 ದಿವಸ 100 ಡೇಸ್ ಓಡಬೇಕಂತ ನಾವು ಹಾರೈಸ್ತಾ ಇದ್ದೀವಿ. ವಿಶಿಂಗ್ ಎವ್ರಿಬಡಿ ಕಂಗ್ರ್ಯಾಚುಲೇಷನ್ಸ್ ಹೋಲ್ ಟೀಮ್ related with producer Satish, director Gurumurthy, and of course Madam Priyanka Upendra, who is the main lead in the theatre. She has done a wonderful job, wonderful action sequences, and lived up to the title called Action Queen. The whole team, congratulations and super success. Thank you. ಇವತ್ತು ನಮ್ಮ ಸಿನಿಮಾ 25 ದಿನ ಕಂಪ್ಲೀಟ್ ಆಗಿದೆ. ಇನ್ನು ಹೆಚ್ಚಿನ ದಿನಗಳ ಕಾಲ ಓಡ್ಲಿ, 50 ಡೇಸ್ ಆಗಲಿ, 100 ಡೇಸ್ ಆಗಲಿ, ಅವತ್ತು ಕೂಡ ಇದೇ ರೀತಿ ಸೆಲೆಬ್ರೇಷನ್ ಮಾಡೋಣ. ನಮ್ಮ ಪ್ರೊಡ್ಯೂಸರ್ಸ್ಗೆ ಹಾಗೆ ಡೈರೆಕ್ಟರ್ಸ್ಗೆ ತುಂಬ ಒಳ್ಳೆಯದಾಗಲಿ. ಈ ಮುಖಾಂತರ ಅವರು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಿ ಎಲ್ಲ ಹೊಸ ಕಲಾವಿದರಿಗೆ ಅವಕಾಶ ಕೊಡೋ ಥರ ಆಗಲಿ. ಆ್ಯಂಡ್ ಇದು ಮೇನ್ ರೀಸನ್ ಕೂಡ ಪ್ರಿಯಾಂಕಾ ಮ್ಯಾಮ್ ಅವರ ಡೆಡಿಕೇಶನ್, ಅವರ ಎಫರ್ಟ್ಸ್ ಇಂದ ಇವತ್ತು ನಮ್ಮ ಮೂವಿ ಇಷ್ಟು ಚೆನ್ನಾಗಿ ರೀಚ್ ಆಗಿದೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಇನ್ನು ಹೆಚ್ಚಿನ ದಿನಗಳ ಕಾಲ ನಮ್ಮ ಮೂವಿ ಓಡಲಿ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ನಮ್ಮ ಸಿನಿಮಾ ಉಗ್ರವಾದ ಸಿನಿಮಾ 25 ದಿನ ಕಂಪ್ಲೀಟ್ ಮಾಡಿ ಮುನ್ನುಗ್ತಾ ಇದೆ. ಕೆಲವು ಸೆಂಟರ್ಸ್ಗಳಿಂದ ನಮಗೆ ಕಾಲ್ ಬಂದಿದ್ದು, ಮೇಡಮ್ ಬಗ್ಗೆ ಆ್ಯಕ್ಷನ್ಸ್ ಬಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಹಾಗೆ ನನ್ನ ಪಾತ್ರಕ್ಕೂ ಕೂಡ ಇಲ್ಲಿವರೆಗೂ ಒಂದು 60-70 ಸೀರಿಯಲ್ಸ್ ಮತ್ತು 2,500 ಎಪಿಸೋಡ್ಸ್ ವರ್ಕ್ ಮಾಡಿದ್ರು, ಮತ್ತು ಕೆಲವು ಸಿನಿಮಾಗಳು ವರ್ಕ್ ಮಾಡಿದ್ರು. ಫಸ್ಟ್ ನನ್ನ ನಂಬಿ ಒಂದು ಮೇಜರ್ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರು ಸರ್ ನಂಬಿ ನನಗೆ ಒಂದು ಪಾತ್ರ ಕೊಟ್ಟು, ಸೂರ್ಯನ ಒಂದು ಪಾತ್ರ. ಕೆಲವು ಸಿನಿಮಾಗಳನ್ನ ಎಲ್ಲರೂ ಕನಸು ಕಟ್ಟು ರಿಲೀಸ್ ಮಾಡ್ತಾರೆ, ಬಟ್ ಕೆಲವು ಯಶಸ್ಸು ಪಡೀತವೆ, ಕೆಲವು ಯಶಸ್ಸು ಪಡೆಯಲ್ಲ. ಹಾಗಂತ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ. ಕೆಲವು ರಾಜಕೀಯಗಳಾಗಿರ್ಬೋದು, ಜೊತೆಗೆ ಕೆಲವು ಸಿನಿಮಾಗಳು ಅಂದ್ರೆ ಪ್ರಭಾಷಾ ಸಿನಿಮಾಗಳ ಒತ್ತಡ ಆಗಿರ್ಬೋದು, ಥಿಯೇಟರ್ ಸಮಸ್ಯೆಗಳಾಗಿರ್ಬೋದು. ಇದರಿಂದ ಹಾಗಾಗಿ ಎಲ್ಲ ಸಿನಿಮಾಗಳಿಗೂ ನಮ್ಮ ಸಿನಿಮಾ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರಿಯಾಂಕಾ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಉಗ್ರವಾದ ತಾಳಿ ನಮ್ಮನ್ನೆಲ್ಲ ಸಲಹೆ ಪಡೆದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್, ಒಳ್ಳೆದಾಗಿ ನಿಮಗೆ. ಹಾಗೆ ನಮ್ಮ ನಂದಕುಮಾರ್ ಸರ್ ಕ್ಯಾಮ್ರಾ ವರ್ಕ್, ಅವರು ಕೂಡ ತುಂಬ ಅದ್ಭುತವಾಗಿ
ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಹಾಗೆ BGM ಮತ್ತು ಹಿನ್ನೆಲೆ ಸಂಗೀತ ಆ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಫೈಟ್ ಮಾಸ್ಟರ್ ಅಶೋಕ್ ಅವರು ಬಂದಿದ್ದಾರೆ. ಫೈಟ್ಸ್ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ. ಎಲ್ಲಾ ಕಡೆಯಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದ್ರಿಂದ ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ. ನಮ್ಮ ಸಿನಿಮಾ ನೋಡಿ ಎಲ್ಲರೂ ಸಪೋರ್ಟ್ ಮಾಡುವಂತ ಒಂದು ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮೀಡಿಯಾ ಮಿತ್ರರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಉಗ್ರಾವತಾರದಲ್ಲಿ ಒಂದು ಪಾತ್ರ ಮಾಡಿದ್ರು ಕೂಡ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ನೆಗೆಟಿವ್ ಶೇಡ್ ಅಂಡ್ ಇಟ್ಸ್ ವೆರಿ ನೈಸ್. ಎರಡು ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಉಗ್ರಾವತಾರ ಸಿನಿಮಾದಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ನನ್ನ ಡೈರೆಕ್ಟರ್ ಸರ್ ಗುರುಮೂರ್ತಿ ಸರ್ಗೂ ಮತ್ತು ಪ್ರೊಡ್ಯೂಸರ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಉಪೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡೋಷ್ಟು ಇನ್ನೂ ಅವಕಾಶ ಸಿಗಲಿಲ್ಲ. ಬಟ್ ಮೇಡಮ್ ಜೊತೆ ಆ್ಯಕ್ಟ್ ಮಾಡಿದ್ದು, ಉಪೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡೋದಷ್ಟೇ ಖುಷಿ ಆಯಿತು. ಆಮೇಲೆ ಸೆಟ್ಟಲ್ಲಿ ಅವ್ರು ಮಾಡಿದಂಥ ಸಪೋರ್ಟ್ ಆಗಲಿ, ಫೈಟ್ ಸೀನಲ್ಲಿ ತುಂಬಾ ಖುಷಿ ಕೊಡ್ತು. ಥ್ಯಾಂಕ್ ಯು ಮೇಡಮ್. ನಮ್ಮಂಥ ಹೊಸ ಕಲಾವಿದರಿಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಹೋಮ್ ಮಿನಿಸ್ಟರ್ ನರಸಿಂಹರಾಜು ವಾರಿಪೇಟ ರೈಲ್ವೆ ಸ್ಟೇಷನ್ ಅಂತ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮೂವಿ ಇದು. ಡಿಸೆಂಬರಿಂದ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು. ಆ ವಿಚಾರಕ್ಕೆ ಬಂದರೆ ನಿರ್ದೇಶಕರಿಗೆ ಮತ್ತು ಮೇಡಮ್ ಅವರಿಗೆ ಶುಭ ಕೋರ್ತೀನಿ ಈ ವಿಚಾರದಲ್ಲಿ. ಹಾಗೆ ಇನ್ನೂ ಹೆಚ್ಚಿನ ದಿನಗಳು ಇದೇ ರೀತಿ ಮುಂದುವರಿಲಿ. ಈ ಸಿನಿಮಾ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ಗುರುಮೂರ್ತಿಯವರು ನೋಡ್ತಾ ಇದ್ದೀನಿ ಫ್ರಮ್ ಬಿಗಿನಿಂಗ್ ಇಂದನೂ ಎಷ್ಟು ಈ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಕೊನೆಗೆ ಚಿತ್ರ ತುಂಬ ಚೆನ್ನಾಗಿ ನೋಡ್ತಿದೆ. ಮೇಡಮ್ ಅವ್ರ ಆ್ಯಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ದೀವಿ ಸಿನಿಮಾ. ಗಾಡ್ ಬ್ಲೆಸ್ ಅನ್ನ. ಹೀಗೆ ನಿರಂತರವಾಗಿ ಗುರುಮೂರ್ತಿಯವರು, ನಂದಕುಮಾರ್ ಅವರು ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನ ಮಾಡಲಿ, ಒಳ್ಳೆ ಭವಿಷ್ಯ ರೂಪಿಸಲಿ ಅಂತ ಹೇಳಿ ಈ ಮೂಲಕ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಕಲಾವಿದರು ತಂತ್ರಜ್ಞರ ಒಂದು ಸಪೋರ್ಟ್ ಎಷ್ಟು ಬೇಕಲ್ಲ ಅದೇ ಥರ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾಗೆ ತುಂಬ ಬೆಂಗಳೂರಿದ್ರೆ ಸಪೋರ್ಟ್ ಮಾಡಿದ್ವಿ. ಸ್ಪೆಷಲಿ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್ಗೆ, ಆಮೇಲೆ ನಮ್ಮ ನಿರ್ಮಾಪಕರಾದಂಥ ಸತೀಶ್ ಸರ್ಗೆ, ಸುಭಾಷ್ ಸರ್ಗೆ, ಮೇಡಮ್ ಅವರಿಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ನಮಗೆ ಶುಭಾಶಯಗಳು. ನಮ್ಮ ಗುರುಮೂರ್ತಿಯವರಿಗೆ, ಮೇಡಮ್ಗೆಲ್ಲ ನಮ್ಮ ಶುಭಾಶಯಗಳು. ಸರ್, ಫೈಟ್ ಮಾಡಬೇಕಂದ್ರೆ ಮೇಡಮ್ ಕೈಯಲ್ಲಿ ಆಗಿಲ್ಲ. ನಾವು ಡೈಲಿ ಪ್ರಾಕ್ಟೀಸ್ ಕೊಟ್ಟು ಈ ಥರ ಮಾಡಿ, ಆ ಥರ ಮಾಡಿ, ಈ ಥರ ಮಾಡಿ ಅದನ್ನು ಮಾಡ್ತಾನೆ ಇದ್ದೀವಿ. ಆಮೇಲೆ ಒಂದು ಸೀಕ್ವೆನ್ಸ್ ಬಂದಿದ್ದಾರೆ, ಒರಿಜಿನಲ್ ಮೇಲಿಂದ ಬಂದಿದೆ ಸರ್. ಮೇಲಿಂದ ಕಂಠದಿಂದ ಮೇಲಿಂದ ಒರಿಜಿನಲ್ ಬಂದ್ಬಿಟ್ರು. ಆಕ್ಷನ್ ಆ ಫೈಟ್ ನೋಡಿದ್ರೆ ಅಷ್ಟು ಭಯ ಆಗ್ತದೆ. ಅಷ್ಟು ಒರಿಜಿನಲ್ ಮಾಡಿದ್ರು. ಒಬ್ಬರು ಮೇಡಮ್ ಬಂದು ಈ ತರ ಮಾಡ್ಬೇಕಂದ್ರೆ ಫಸ್ಟೇ ಫೈಟ್ ಅಂದ್ರೆ ಮೇಡಮ್ ಮಾಡಿದ್ದು ಸ್ವಲ್ಪ ಹೆವಿ ರಿಸ್ಕ್ ಆಗಿ ಮಾಡಿದ್ದಾರೆ. ಆಕ್ಚುಲಿ ಬಾಲಶ್ರೀ ಮೇಡಮ್ ಎಲ್ಲ ಬಂದ್ರು, ಫೈಟ್ ಮಾಡ್ತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅವರು ಹಂಗೆ ಮೂವ್ ಆಗ್ಬಿಟ್ರು. ಮೇಡಮ್ ಫೈಟೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಬ್ಬರು ಹೀರೋಯಿನ್ ಬಂದು ಒಂದು ಫೈಟ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದು ಗುರುಮೂರ್ತಿ ಅವ್ರು ಬಂದು ಪ್ರಾಕ್ಟೀಸ್ ಕೊಟ್ಟು ಮೇಡಮ್ಗೆ ಈ ತರ ಮಾಡಿ, ಆ ತರ ಮಾಡಿ ಅಂತ ಹೇಳಿ ಒಳ್ಳೆ ಆಕ್ಷನ್ ಮೂವಿ ತರ ಮಾಡ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ಸ್ ಸರ್, ಸಿಕ್ಕಾಪಟ್ಟೆ. ಸರ್, ಏನೋ ಪ್ಲಾನ್ಸ್ ಇದೆಯಾ ಸರ್? ಮೇಡಮ್ ಗೆಟ್ಟಿಂಗ್ನೇ ಇದ್ದಾರೆ, ಒಬ್ಬ ಹೀರೋ ತರ ಇದ್ದಾರೆ ಮೇಡಮ್. ಇವಾಗೂ ರೆಡಿ ಇದ್ದಾರೆ ಫೈಟ್ ಮಾಡಕ್ಕೆ. ಆಕ್ಚುಲಿ ರೆಡಿ ಸ್ಟಾರ್ಟ್ ಕ್ಯಾಮ್ರಾ ಅಂದ್ರೆ ರೆಡಿ ಆಗ್ಬಿಡ್ತಾರೆ, ಅಷ್ಟು ಇದಾಗಿದ್ದಾರೆ. ಆಕ್ಚುಲಿ ನನಗೆ ಗೊತ್ತಿರೋ ತರ ಮೇಡಮ್ ಒಂದು ಫೈಟ್ ಮಾಡಿದ್ದಾರೆ ಅಂದ್ರೆ ಇಡೀ ಕರ್ನಾಟಕಕ್ಕೆ ಒಂದು ಫೇಮಸ್ ಆಗೋ ತರ ಮಾಡಿದ್ದಾರೆ ಸರ್. ನನಗೆ ಗೊತ್ತಿರೋ ತರ ಮೇಡಮ್ ಆಕ್ಚುಲಿ ಯಾರು ಕರ್ನಾಟಕ ಕಲ್ತಿರ್ಬೋದು, ಯಾರು ಕುಫು ಕಲ್ತಿರ್ಬೇಕು, ಎಲ್ಲ ಆ ತರ ಮಾಡೋಕ್ಕಾಗಿಲ್ಲ. ಮೇಡಮ್ ಫೈಟೇ ಗೊತ್ತಿಲ್ವಲ್ಲ, ಆ ತರ ಪವರ್ಫುಲ್ ಅಲ್ಲಿ ಮಾಡಿದಾರಲ್ಲ, ಅದು ನಮ್ಗೆ ಮೆಚ್ಕೊಂಡಿದ್ದೀವಿ ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಅವ್ರಿಗೆ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ. ನಂದು ಒಂದು ಸಣ್ಣ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟರ್ ಮೂರ್ತಿಯವರಲ್ಲಿ, ಕೆಲವರಲ್ಲಿ ತುಂಬ ಧನ್ಯವಾದಗಳು ಹೇಳ್ತೀನಿ. ಬಟ್ ಮೇಡಮ್ ಗತ್ತು ಬಟ್ಟೆ ಮೇಲೆ ಆ ಬಟ್ಟೆನ ನಾನು ಎಷ್ಟೋ ಜನ ಹೀರೋಯಿನ್ ನೋಡಿದ್ದೀನಿ. ಬಟ್ ಈ ಲುಕ್ಕಲ್ಲಿ, ಈ ಕದರಲ್ಲಿ ನಾನು ಯಾರಿಗೂ ನೋಡಿಲ್ಲ. ಬಟ್ ನಿಜ ಹೇಳ್ತೀನಿ ಮೇಡಮ್, ನಾನು ತುಂಬ ಅಭಿಮಾನಿ ಆಗ್ಬಿಟ್ಟಿದ್ದೀನಿ ಈ ಸಿನಿಮಾದಿಂದ ನೋಡಿ. ಮತ್ತು ಈ ಸಿನಿಮಾ 25ನೇ ದಿವಸ ನಡೀತಾ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ. ಇನ್ನು ಮುಂದೆ ಚೆನ್ನಾಗಿ ಆಗಲಿ ಅಂತ ತುಂಬ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎವ್ರಿವನ್. ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ಆಲ್ ದಿ ಬೆಸ್ಟ್ ಟು ಎವ್ರಿವನ್. ವೆರಿ ಪ್ರೌಡ್ ಆಫ್
Priyanka ma'am. She's an inspiration for everyone. Thank you. ಎಲ್ಲ ಎಫರ್ಟ್ಸ್ ಇಲ್ಲರೂ ಇಲ್ಲ. ಸೊ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಇದು 25 days ನಾಟ್ ಎನಫ್. ಹಂಗೆ ಇಲ್ಲ, ಲೈಕ್ 150 ಏನೇ ಬಂದರೂ ಅದು ಇಟ್ಸ್ ನಾಟ್ ಎನಫ್. ಯಾಕಂದರೆ ಮೇಡಮ್ ಪಾಪ ಐ ಥಿಂಕ್ ಫಸ್ಟ್ ಟೈಮ್ ಯು ಡನ್ ಅ ಲಾಟ್ ಆಫ್ ದಿಸ್ ಸ್ಟಫ್ ಮ್ಯಾಮ್. ಇಟ್ಸ್ ನಾಟ್ ಈಸಿ. ಯಾಕಂದರೆ ಮೇಡಮ್ ನಾನು ಆವತ್ತಿದ್ದು ತುಂಬ ಪಾಲಿಶ್ಡ್ ಆಗಿ ಕ್ಯೂಟ್ ಆಗಿರ್ತಾರೆ. ಸೊ ದಿಸ್ ಇಸ್ ಅ ಡಿಫ್ರೆಂಟ್ ವರ್ಲ್ಡ್. ಸೊ ಮೇಡಮ್ ಇದೆಲ್ಲ ಮಾಡಿದ್ದು ಫಸ್ಟ್ ಟೈಮು ಆ್ಯಂಡ್ ದಿಸ್ ದ ರಿಸಲ್ಟ್ ಇಸ್ ಶೋಯಿಂಗ್. ಸೊ ಥ್ಯಾಂಕ್ ಯು ಆಲ್ ಆಫ್ ಐ ಹ್ಯಾವ್ ಟು ಥ್ಯಾಂಕ್ ಆಲ್ ಆಫ್ ಯು ಫಸ್ಟ್. ಸೊ ಇನ್ನೂ ಒಳ್ಳೇದಾಗಲಿ ಅಂತ ಇದು ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರೇಕ್ಷಕರಿಗೆ ಒಂದೇ ತಿಳಿಸುತ್ತಾ, ನಾನು ಉಗ್ರವತಾರದಲ್ಲಿ SI ಪಾತ್ರ ಮಾಡಿದ್ದೀನಿ. ಮೇಡಮ್ ಜೊತೆ ಒಂದು ಕ್ಯಾಮ್ರಾದಲ್ಲಿ ಸುಳ್ಳು ಕೊಡುವಂಥ ಪಾತ್ರ, ಟೈಮ್ ನಡೆದಿರುತ್ತೆ ಅದು ಸುಳ್ಳು ಕೊಡ್ತಕ್ಕಂಥ ಪಾತ್ರ. ಇದು ನಾವು ಗುರುಮೂರ್ತಿ ಸರ್ ಅವರಿಗೆ ನಾನು ಎಷ್ಟು ಅಭಿನಂದನೆ ಹೇಳಿ ಸಾಲದು. ಯಾಕೆ ಚಿತ್ರದಲ್ಲಿ ಮೇಡಮ್ ಜೊತೆ ಅಭಿನಯ ಮಾಡೋಂಥ ಅವಕಾಶ ನನಗೆ ಕೊಟ್ಟಿದ್ರು. ಜೊತೆಗೆ ಮೇಡಮ್ನವ್ರದ್ದು ನಮಗೆ ಕಾತರ ಇತ್ತು ಹೇಗೆ ಮಾಡ್ತಾರೆ ಅಂತ. ಯಾಕೆಂದ್ರೆ ಮೇಡಮ್ನವ್ರದ್ದು ಸೌಮ್ಯ ಸ್ವಭಾವ, ಸರಸ್ವತಿ ಇದ್ದ ಹಾಗೆ ದುಃಖಿಯಾಗಿ ಆಗ್ತಾರೆ ಅಂತಕ್ಕಂಥದ್ದು ನನಗೊಂದು ಬಹಳಷ್ಟು ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡಬೇಕು ಅನ್ನೋದು ನನಗೆ ಬಹಳ ಕಾತರ ಇತ್ತು. ಅದಕ್ಕೆ ನಮ್ಮ ಡೈರೆಕ್ಟರ್ ಸಾರ್ಗೆ ಆಗಲೇ ಕೇಳ್ತಾ ಇದ್ದೆ, ಯಾವ ರಿಲೀಸ್ ಆಗುತ್ತೆ ಮೇಡಮ್ ಅವ್ರನ್ನ ದುರ್ಗಾವತಾರದಲ್ಲಿ ನೋಡೋದು ಎಷ್ಟು ಹೇಗಿರುತ್ತೆ ಅನ್ನೋದು ಗೊತ್ತಾಯಿತು. ತುಂಬ ಅದ್ಭುತವಾಗಿರ್ತಕ್ಕಂಥ ಪಾತ್ರವನ್ನು ನಮ್ಮ ಮೇಡಮ್ ಮಾಡಿದ್ದಾರೆ. ನಿಜಕ್ಕೂ ಬಹಳಷ್ಟು ಮುಂದೆ ಕೂಡ ಈ ಚಿತ್ರವನ್ನು ಬಹಳಷ್ಟು ಚೆನ್ನಾಗಿ ಮಾಡ್ತಾರೆ. ಮುಂದಿನ ಚಿತ್ರಗಳಲ್ಲಿ ದುಃಖಿ ಪಾತ್ರನ ಅಂತಕ್ಕಂಥದ್ದು ನಮಗೆ ಈ ಚಿತ್ರದಲ್ಲಿ ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡಿದ್ದಕ್ಕೆ ನನಗೆ ಬಹಳ ಮೆಚ್ಚುಗೆ ಆಯಿತು. ಈ ಚಿತ್ರ ಚೆನ್ನಾಗಿ ನೋಡಲಿ, ಇನ್ನೂ ತುಂಬ ಚೆನ್ನಾಗಿ ಜನ ನೋಡಲಿ, ಜನ ಪ್ರೇಕ್ಷಕರು ಬಂದವರೆಲ್ಲ ಬಂದು ಈ ಚಿತ್ರವನ್ನು ನೋಡಲಿ, ಇನ್ನು 50 ದಿನ ಅಲ್ಲ 100 ದಿನ ನೋಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ನಾನು ಎಲ್ರಿಗೂ ನಮಸ್ಕಾರ ಇಡ್ತಾ ಇದ್ದೀನಿ. ನಮಸ್ಕಾರ. ತುಂಬಾ ಖುಷಿ ಪಡುವಂತ ವಿಷಯ. 25 ದಿನ 50 ದಿನ ಆಗ್ಲಿ 100 ದಿನ ಆಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಅದು ಖಂಡಿತವಾಗ್ಲೂ ಆಗುತ್ತೆ ಕೂಡ. ಏನಕ್ಕೆ ಅಂದ್ರೆ ಈ ಒಂದು ಸಮಾಜಕ್ಕೆ ಏನ್ ಬೇಕಿದೆ ಸಿನಿಮಾ, ಅದೇ ಸಿನಿಮಾ ನಾವು ಮಾಡಿರೋದು. ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋದನ್ನ ಖಂಡಿತವಾಗ್ಲೂ ತೋರಿಸ್ತಿದೆ. ಆಮೇಲೆ ಸಿನಿಮಾದಲ್ಲಿ ನಮ್ಗೆ ಏನ್ ಬೇಕಾಗಿದೆ, ಮ್ಯಾಮ್ ಪರ್ಫಾರ್ಮೆನ್ಸ್ ಇದೆ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವ್ರು ಫೈಟ್ ನೋಡಿದ್ದೀರಾ, ಯಾವ ಹೀರೋಗಿಂತಲೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇನ್ನ ನಾವು ಮೆಸೇಜ್ ಕೊಡೋದು ನೋಡಿದ್ರೆ ಸಿನಿಮಾದಲ್ಲಿ ಪ್ರತಿಯೊಂದು ಕಡೆನೂ ಮೆಸೇಜ್ ಇರೋದೇ ಇದೆ ಸಿನಿಮಾದಲ್ಲಿ ಎಲ್ಲ ಇರೋದ್ರಿಂದ. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಪೈರಸಿ ಮಾಡಬೇಡಿ ಸಿನಿಮಾನ. ಎಲ್ರು ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಂತೋಷ. ಮೇಡಮ್ ತುಂಬ ಚೆನ್ನಾಗಿ ಆಕ್ಷನ್ ಮಾಡಿದ್ದಾರೆ. ಸಿನಿಮಾ ಕೆಲಸ ಮಾಡಿದ್ದೀನಿ. ಇದು ನಂದು 3ನೇ ಸಿನಿಮಾ. 25 ದಿನ ಇದು ಫಂಕ್ಷನ್ ಮಾಡ್ತಾ ಇರೋದು. ಮೊದಲನೇದು ಬಂದು ಧೀರ ಸಾಮ್ರಾಟ್, 2ನೇದು ಸಿಂಹರೂಪಿಣಿ, 3ನೇದು ಉಗ್ರಾವತಾರ. ಇವರು ಮೀಡಿಯಾದವರೆಲ್ಲ ಸಿನಿಮಾ ನೋಡಿ ಮೇಡಮ್ ಅವ್ರು ತುಂಬ ಆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಈಕ್ವಲ್ ಮಹಾರಾಜ್ ಅಂತ ಎಲ್ಲರೂ ಹೇಳ್ತಾರೆ. ಪೇಪರ್ಗಳು ಅದೇ ರೀತಿ ಬರ್ತಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಬಂದಿದೆ. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲೂ ಮೇಡಮ್ನು ವಿಜಯಶಾಂತಿ ಮಾಲಾಚಿ ನೋಡ್ದಂಗೆ ಆಗುತ್ತೆ ಅಂತ ಪೇಪರ್ಗಳು ಕೊಡ್ತಿದ್ದಾರೆ. ಇದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಉಗ್ರಾವತಾರ ಸಿನಿಮಾಕ್ಕೂ ನನಗೂ ಬಾಹ್ಯವಾಗಿ ಸಂಬಂಧ ಇಲ್ಲದೆ ಇದ್ದರೂ ಸಹ ನಮ್ಮ ಮಾವನ ಮಗನ ಸಿನಿಮಾ ಇದೆ. ಫಸ್ಟ್ ಸಿನಿಮಾ ಮಾಡಿದ್ದವರು ನಮ್ಮ ಪ್ರೊಡ್ಯೂಸರ್, ನಮ್ಮ ಮಾವನ ಮಗ, ಅವರು ಮಾವನ ಅಳಿಯ. ಈ ಒಂದು ಸಂಪರ್ಕ ಇಟ್ಕೊಂಡು ಪ್ರಪ್ರಥಮವಾಗಿ ಈ ಪೂರ್ತಿ ಚಿತ್ರತಂಡಕ್ಕೆ 25 ದಿನಗಳನ್ನ ಸಂಭ್ರಮಿಸುವ ಈ ಸುದಿನದಂದು ಅವರಿಗೆ ನಾನು ಮನಸ್ಸು ತುಂಬಿ ಹಾರೈಸ್ತೇನೆ. ಈಗಾಗಲೇ ಎಲ್ಲ ತಂತ್ರಜ್ಞರು ಹೇಳಿದಂಗೆ, ಕಲಾವಿದರು ಹೇಳಿದಂಗೆ, ಈ ಚಿತ್ರ ಇನ್ನು 100 ದಿವಸ ಆಚರಿಸಿ ಕರ್ನಾಟಕದ ಎಲ್ಲ ಜನಮನಗಳನ್ನ ಗೆಲ್ಲಲಿ. ಮತ್ತೆ ನಿರ್ಮಾಪಕರು ಇನ್ನೂ ಇಂಥ ಹೆಚ್ಚಿನ ಸಿನಿಮಾಗಳನ್ನು ಮಾಡಲಿ. ಗುರುಮೂರ್ತಿಯವರಿಗೆ ಇನ್ನೂ ಹೆಚ್ಚು ಹೆಚ್ಚು ನಿರ್ದೇಶನ ಮಾಡುವಂತ ಅವಕಾಶಗಳು ಸಿಗಲಿ. ತಾವೆಲ್ಲರೂ ಈ ಚಿತ್ರಕ್ಕೆ ಪ್ರೋತ್ಸಾಹಿಸಬೇಕೆಂದು ಹೇಳಿ, ಮೇಡಮ್ ಅವರು ತುಂಬಾ ಈಗಾಗಲೇ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ನೋಡಿದ್ದೇವೆ. ಇಂಥ ಸಿನಿಮಾಗಳು ಇನ್ನೂ ಅದ್ಭುತ ಸಿನಿಮಾಗಳು ಅವ್ರ ಕಡೆಯಿಂದ ಬರಲಿ. ಅವರಲ್ಲಿ ಅಡಗಿರತಕ್ಕಂಥ ಕಲಾ ಪ್ರತಿಭೆ ಇನ್ನು ಹೊರ ಹೊಮ್ಮಲಿ. ಕರ್ನಾಟಕ ಜನತಾ ಅದನ್ನು ಸವಿಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಗುರುಮೂರ್ತಿ ಅವರಿಗೆ, ಟೀಮ್ದವರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಫಸ್ಟ್ ಫಿಲಿಮ್ 25 ಡೇಸ್ ಕಂಪ್ಲೀಟ್ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಇನ್ನೂ ಚೆನ್ನಾಗಿ ಓಡಲಿ. ಮೇಡಮ್ ಆ್ಯಕ್ಷನ್ ತುಂಬ ತುಂಬ ಅದ್ಭುತವಾಗಿದೆ. ಗುರು ಸರ್ ನಮ್ಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ, ಮೇಡಮ್ ನಂಬಿ ನಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುರುಮೂರ್ತಿ ಸರ್
ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಎಸ್ಪೆಷಲಿ ಪ್ರಿಯಾಂಕ್ ಉಪೇಂದ್ರ ಮ್ಯಾಮ್. ಸೊ ಅವತ್ತು ಲಾಸ್ಟ್ ಶೂಟಿಂಗ್ ಮುಗ್ದೋಗಿತ್ತು. ಸೊ ಏನು ಪಾತ್ರ ಇರಲಿಲ್ಲ. ನಾನು ಕೇಳಿದೆ ಗುರುಮೂರ್ತಿ ಸರ್ಗೆ, ಸರ್ ಉಪ್ಪಿ ಸರ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೆ ಐ ಲವ್ ಯು ಸಿನಿಮಾದಲ್ಲಿ, ಇದರಲ್ಲಿ ಏನೋ ಚಾನ್ಸ್ ಇದೆ, ಅದು ಲಾಸ್ಟಲ್ಲಿ ಬರ್ತಾ ಎಲ್ಲೋ ಏನು ಮಾಡಿಸೋದು. ಅದೇ ಟೈಮ್ಗೆ ಮೇಡಮ್ ಅಲ್ಲೇ ಕೂತಿದ್ರು, ನೋಡ್ತಾ ಇದ್ರು ಅಲ್ಲಿಂದ ಪೊಲೀಸ್ ಪಾತ್ರ ಹಾಕೊಂಡು. ಓಕೆ ಅಂತ ಏನೋ ಅಂದ್ರು ಅನ್ಸುತ್ತೆ, ಗೊತ್ತಿಲ್ಲ ಏನಾದ್ರು ಅಂತ. ಸಡನ್ ಆಗಿ ಅಲ್ಲೇ ಒಂದು ಪೇಪರ್ ಮತ್ತೆ ಪೆನ್ ತಗೊಂಡು, ನೀವು ನೋಡಿರ್ಬೋದು ಸಿನಿಮಾದ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿರೋ. ಒಂದು ಸ್ಮಾಲ್ ಕ್ಯಾರೆಕ್ಟರ್ ಆದ್ರೂ ಅಲ್ಲಿ ಒಂದು ಎಮೋಷನಲ್ ಬಾಂಡೇಜ್ ಇತ್ತು. ನಾವು ತಂದೆ ತಾಯಿನ ಹೇಗೆ ನೋಡ್ಕೊಬೇಕು, ಇಲ್ಲ ಅಂದ್ರೆ ಹೆಂಡತಿ ಬಂದ ತಕ್ಷಣ ಹೇಗೆ ಚೇಂಜ್ ಆಗ್ಬಿಡ್ತೀವಿ ಅಂತ. ಅದನ್ನ ಅದ್ಭುತವಾಗಿ ಮೇಡಮ್ ನನಗೆ 3 ಸತಿ ಕಪಾಳ ಕೊಡ್ತು ಅದ್ಭುತವಾಗಿ ತೋರಿಸಿದ್ರೆ. ಥ್ಯಾಂಕ್ ಯು ಮೇಡಮ್, ನಿಮ್ ಕೈ ನೋಡ್ಸ್ಕೊಂಡು ನಮ್ ಲಕ್ ಚೇಂಜ್ ಆಗುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಆಗ್ತಾ ಇದೆ ಆಲ್ರೆಡಿ ಕಪಲ್ ಆಫ್ ಪ್ರಾಜೆಕ್ಟ್ಸ್ ಇವಾಗ ನಾನು ಬಂದಿದೆ, ಮಾಡ್ತಾ ಇದ್ದೀನಿ. ಸೊ ಬೈ ಪ್ರೊಫೆಷನ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ. ಗುರುಮೂರ್ತಿ ಸರ್ ಅಂಡ್ ಸತೀಶ್ ಸರ್, ಮೇಡಮ್, ಎಲ್ರಿಗೂ ಎಂಟೈರ್ ಟೀಮ್ ಉಗ್ರಾವತಾರ ಸಿನಿಮಾ 25 ಡೇಸ್ ಆಗಿದೆ, 50 ಡೇಸ್ ಆಗಲಿ, 100 ಡೇಸ್ ಆಗಲಿ, ಚೆನ್ನಾಗಾಗಲಿ. ಗಾಡ್ ಬ್ಲೆಸ್ ಯು ಆಲ್, ಎಲ್ರಿಗೂ ಒಳ್ಳೇದಾಗಲಿ. ಅಂಡ್ ಎಸ್ಪೆಷಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಅಂಡ್ ಮನು ಸರ್. ಸರ್ ನೀವು ತುಂಬಾ ಎಲ್ಲ ಕಡೆ ಕ್ಯಾಪ್ ಹಾಕೊಂಡು ಫೋಟೋ ತೆಗೆದು ತುಂಬಾ ಕಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ನನ್ನ ಹೆಸರು ಉಮಾಶಂಕರ್ ಅಂತ. ನಾನು ಇತ್ತೀಚೆಗೆ ಹಲವಾರು ಸೀರಿಯಲ್, ಒಂದು 22 ಸೀರಿಯಲ್ ಮಾಡಿದ್ದೆ. ಅದು ಏನೇ 27 ಸೀರಿಯಲ್ ಮಾಡಿದ್ರು ಕೂಡ ಇವಾಗ ಈ ಸಿನಿಮಾದಲ್ಲಿ ಮಾಡುವಂಥ ಅವಕಾಶಗಳನ್ನು ಕೊಟ್ಟಿದ್ದು ನಮ್ಮ ಗುರುಮೂರ್ತಿಯವರು. ಮತ್ತೆ ನನ್ನ ಲೈಫಲ್ಲಿ ಒಂದು 12 ಸಿನಿಮಾ ಮಾಡಿದ್ರು ಕೂಡ 25 ದಿವಸ ರೀಚ್ ಆಯಿತು, ಬಂದು ಪ್ರೆಸ್ ಕ್ಲಬ್ ಮುಂದೆ ಮಾತಾಡೋಕ್ಕೆ ಅವಕಾಶ ಸಿಕ್ತು. ಈ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ಕೂಡ ಇದೇ ಮೊದಲೇ ತುಂಬ ಥ್ಯಾಂಕ್ಸ್. ನಮ್ಮ ಅದೃಷ್ಟನೇ ಇರಬೇಕು. ಯಾಕೆಂದ್ರೆ ಸಾಧಕರು ಇವರೆಲ್ಲ, ಈಗ ಮೇಡಮ್ ಬಿಡಿ ಅವರು ಹೇಳಂಗೆ ಇಲ್ಲ, ಆ ಲೆವೆಲಲ್ಲಿ ಇದ್ದಾರೆ. ಆ ಸಾಧಕರ ಜೊತೆ ಸಾಧನೆ ಮಾಡಬೇಕು ಅಂತ ಬಂದಿರೋರು ನಾವು. ನಾನು ಒಬ್ಬ ಇಂಜಿನಿಯರ್ ಆಗಿ ಒಂದು ಒಳ್ಳೆ MNC ಕಂಪನಿಲಿ ವರ್ಕ್ ಮಾಡ್ತಾ ಇದ್ರು ಕೂಡ, 27 ಸೀರಿಯಲ್ ಮಾಡ್ತಾ ಇದ್ರು ಕೂಡ ಡೆಡಿಕೇಶನ್ ಇಟ್ಕೊಂಡು ಬಂದು ಸಿನಿಮಾ ಏನೋ ಸಾಧನೆ ಮಾಡಬೇಕು ಅಂತ ಫಸ್ಟ್ ನನಗೆ ಇನ್ಸ್ಪೆಕ್ಟರ್ ಈ ಸಿನಿಮಾದಲ್ಲಿ ಕೊಟ್ಟಮೇಲೆ ನಂದೇ ಓನ್ ಡ್ರೆಸ್ ತಗೊಂಡೆ. ಗುರುಮೂರ್ತಿ ಅವರು ಸರ್ ಹೇಳಿದ್ರು. ಅದಾದ್ಮೇಲೆ ಸರ್ ಒಳ್ಳೊಳ್ಳೆ ಪ್ರಾಜೆಕ್ಟ್ 8 ಪ್ರಾಜೆಕ್ಟ್ ಮಾಡಿದ್ದೀನಿ ಸರ್. ಇನ್ಸ್ಪೆಕ್ಟರ್ ಒಳ್ಳೊಳ್ಳೆ ಮೂವಿಗಳು, ಸೀರಿಯಲ್ಗಳೆಲ್ಲ ತುಂಬಾ ಚೆನ್ನಾಗಿ ಬಂತು. ತುಂಬಾ ಥ್ಯಾಂಕ್ಸ್. ಇದು ನಮ್ಮ ಅದೃಷ್ಟನೇ ಇರಬೇಕು, ಏನೋ ಸಾಧನೆ ಮಾಡಬೇಕು ಅಂತ ಬಂದಿದೆ. ಮತ್ತೆ ನಮ್ಮ ಮೇಡಮ್ ಬಗ್ಗೆ ಹೇಳ್ಬೇಕಾದ್ರೆ, ಉಗ್ರಾವತಾರ ಅಂತ ಮೂವಿ. ಆ ಉಗ್ರಾವತಾರ ಅಂದ್ರೆ ಏನೆಲ್ಲ ತಿಳ್ಕೊಳ್ಳೋದು, ಏನೋ ಉಗ್ರವಾಗಿರ್ತಾರೆ, ಈಗಿರ್ತಾರೆ, ರಫ್ ಇರ್ತಾರೆ ಅಂತ. ಆದರೆ ನಾವು ಅವರು ಟೀಮ್ ಮೆಂಬರ್ ಆಗಿದ್ದು ಕೂಡ ತುಂಬಾ ವೆರಿ ನೈಸ್, ಪೊಲೈಟ್, ಯಾವುದೇ ಒಂದು ಹೈರಾರ್ಕಿ ಅಂದ್ರೆ ಮೇಲೆ ಕೀಳು, ಅವ್ರ ಮೇಲೂ ಕೀಳು, ಆರ್ಟಿಸ್ಟ್ ಹಾಗೆ ಅಂತ ಭಾವನೆನೇ ಬರಲಿಲ್ಲ. ನಮ್ಮ ಜೊತೆ ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿ ಇಟ್ಕೊಂಡು ನಾವೇನಾದ್ರು ತಪ್ಪು ಮಾಡ್ತಿದ್ರು ಕೂಡ ಹೇಳಿದ್ರು. ಅದೇ ರೀತಿ ನಮ್ಮ ಡೈರೆಕ್ಟರ್ ಕೂಡ ಅವರ ಒಂದು ನೈಸ್ ನೇಚರ್ ಇರೋದ್ರಿಂದನೇ ನಾನು 7 ದಿವಸ ಶೂಟಿಂಗ್ ನಲ್ಲಿ ಉಗ್ರಾವತಾರದಲ್ಲಿ ಹೋದೆ. ನಾನು ಆಕ್ಚುಲಿ ತುಂಬಾ ನೈಸ್ ಪರ್ಸನ್ ಅವರು ಆಕ್ಚುಲಿ. ಯಾಕಂದ್ರೆ ನಮ್ಮಂತ ಕಲಾವಿದರನ್ನ ನಮ್ಮ ತಲೆಯಲ್ಲಿ ಏನಿರುತ್ತೋ ಸಾಧನೆ ಮಾಡ್ಬೇಕು ಅಂತ ಅನ್ಕೋತೀವಲ್ಲ, ಅದನ್ನು ನಮ್ಮಿಂದ ತೆಗೆದು ಒಳ್ಳೆ ರೀತಿ ಹೇಳ್ಕೊಟ್ಟು ನಮ್ಮನ್ನ ಬೆಳೆಸ್ತಾರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಈಗ 25 ದಿವಸ ಬಂದಿದೆ. ಈಗ ಪ್ರಶ್ನವ್ರಿಗೆ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಏನು ಒಂದು ಸಿನಿಮಾ ಇರುತ್ತೆ, ಯಾವ ಸಿನಿಮಾನು ಕೆಟ್ಟದ್ದಲ್ಲ. ಅಲ್ಲಿ ಡೈರೆಕ್ಟರ್ ಆದವರು ಅವ್ರ ತಲೆಯಲ್ಲಿ ಏನಿರುತ್ತೆ ಅದನ್ನ ಆಗಿ ಹಗಲು ರಾತ್ರಿ ಕಷ್ಟಪಟ್ಟು ಬರೆದಿರ್ತಾರೆ, ಎಲ್ಲ ಮಾಡಿ ಮೆಸೇಜ್ ಆಗಿರುತ್ತೆ. ಆದ್ರೆ ಪಬ್ಲಿಸಿಟಿ ಮಾಡೋದು ಹಿಂದೆ ಮುಂದೆ ಆಗಿರಲ್ಲ. ಆದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಯಾರೇ ಒಂದು ಸಿನಿಮಾ ನೋಡಿದ್ರು 10% ಆದ್ರೂ ತಿಳ್ಕೊಳ್ಳೋದು ಸೊಸೈಟಿಗೆ ಇದೇ ಇರುತ್ತೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು, ಇಂಥ ಸಿನಿಮಾ ನೋಡಿ 10% ತಿಳ್ಕೊಂಡು ಸಾಕು, 90% ಬೇಡ. ಒಂದೊಂದಕ್ಕೆ ಮೆಸೇಜೇ ಇರಲ್ಲ, ಕಂಟೆಂಟೇ ಇರಲ್ಲ, ಅಂತವೆಲ್ಲ ಹೋಗಿ ಚೆನ್ನಾಗಿ ಓಡ್ಬಿಡ್ತಾರೆ. ನಮ್ಮ ತರ ಮೆಸೇಜ್ ಇದೆ, ದಯವಿಟ್ಟು ನೋಡಿ. ಹೆಣ್ಮಕ್ಳು, ಫ್ಯಾಮಿಲಿ ಮೆಂಬರ್ಸ್ ತಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಫ್ಯಾಮಿಲಿ ಮೆಂಬರ್ಸ್ ಯಾಕೆ ಇರ್ತಿರ್ಬೇಕು, ಹೇಗಿರುತ್ತೆ ಸೊಸೈಟಿಲಿ ಹೇಗೆ ನಡೀತದೆ ಅನ್ನೋದಕ್ಕೆ ಇದು ತೆಗೆದಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಪ್ರಸ್ತವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಈಗ ನಮ್ಮ ಫಿಲ್ಮ್ ಚೇಂಬರ್ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಹಾಗೂ ನಮ್ಮ ಉಗ್ರಾವತಾರ ಚಿತ್ರತಂಡಕ್ಕೂ ಅಭಿನಂದನೆಗಳು. ಕರ್ನಾಟಕದಲ್ಲಿ ಮೊದಲನೇದಾಗಿ ಇಂಥ ಸಿನಿಮಾಗಳಿಗೆ ಚಿತ್ರರಸಿಕರು ಒಂದು ಅಭಿಮಾನದಿಂದ ಸ್ವಾಗತಿಸಿ ಪ್ರೋತ್ಸಾಹ ಕೊಟ್ಟರೆ ಇಂಥ ಚಿತ್ರತಂಡ ಉಗ್ರಾವತಾರ ಚಿತ್ರತಂಡ ಇನ್ನೂ ಹಲವಾರು ಚಿತ್ರಗಳನ್ನು ನಿರ್ಮಿಸುವಂಥ ಶಕ್ತಿ ಬರುತ್ತೆ. ದಯವಿಟ್ಟು ಚಿತ್ರರಸಿಕರು ಚಿತ್ರಗಳಿಗೆ ನಿಮ್ಮ ಚಿತ್ರ ಪ್ರೋತ್ಸಾಹಿಸಿ, ಕನ್ನಡ ಬೆಳೆಸೋಕ್ಕೆ ಒಂದು ಉತ್ಸಾಹ ಕೊಡಿ, ಒಂದು ಚಿತ್ರ ನಿರ್ಮಾಣ ಮಾಡೋಕ್ಕೆ ಶಕ್ತಿ ಕೊಡಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊತೀನಿ. ಮೇಡಮ್ ಭಾಳ ಚೆನ್ನಾಗಿ ಮಾಡಿದಾರಂತೆ. ನಾನು ಅವರ ಅಭಿಮಾನಿ ಕೂಡ, ಮಲ್ಲ ಎಷ್ಟು ಹಿಡಿದು ಅವ್ರ ಫ್ಯಾನು. ಆ ಸಿನಿಮಾಗಳು ನೋಡಿದ್ರೆ ಇರಲ್ಲ, ಆದರೆ ಈ ಸಿನಿಮಾ ನೋಡ್ಬೇಕಾಗಿತ್ತು, ನಾನು ನೋಡಿಲ್ಲ. ನಾಳೆನೇ ನೋಡ್ತೀನಮ್ಮ. ಒಳ್ಳೇದಾಗಿ
25ನೇ ದಿನ ಬರ್ತಾರೆ. ಈ ಶುಭ ಸಂದರ್ಭದಲ್ಲಿ ಚಿತ್ರತಂಡಗಳು ಇನ್ನೂ ಇಂಥ ಹಲವಾರು ಚಿತ್ರಗಳು ನಿರ್ಮಿಸಿ ನಮ್ಮ ಚಿತ್ರರಂಗಕ್ಕೆ ಒಂದು ಸೇವೆ ಸಲ್ಲಿಸಲಿ, ಒಂದು ಮಾರ್ಗದರ್ಶನ ಬೇರೆಯವ್ರಿಗೂ ಆಗಲಿ ಅಂತ ಹೇಳಿ ನನ್ನ ಒಂದು ಅಭಿನಂದನೆ ಸಲ್ಲಿಸಿ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಚಿತ್ರರಂಗಕ್ಕೆ ನನ್ನ ವಂದನೆಗಳು. ಎಲ್ಲರಿಗೆ ನಮಸ್ಕಾರ. ಮೊದಲಾಗಿ ನಾನು ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಇವತ್ತು ಉಗ್ರಾವತಾರ ಐ ಥಿಂಕ್ ನನ್ನ ಲೈಫ್ನಲ್ಲಿ ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ ಹೇಳ್ಬೋದು. ಹಲವಾರು ಮೂವೀಸ್ ಮಾಡಿದ್ದೀನಿ, ಆಗಲಿ 50 ಮೂವೀಸ್ ಆಗಿದೆ. ಬಟ್ ಇದು ಒಂದು ಸಂಪೂರ್ಣವಾಗಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಕ್ಟಿಂಗ್ ಅಲ್ಲಿ ಅಂಡ್ ಫಿಸಿಕಲಿ ಕೂಡ. ನನಗೆ ತುಂಬಾ ಜನ ನನಗೆ ಹೇಳಿದ್ರು ದಟ್ ಬಹುಶಃ ಈ ರೋಲ್ ನನಗೆ ಸೂಟ್ ಆಗಲ್ಲ, ಬೇಡ ಅನ್ಬಿಡಿ, ಆಲ್ರೆಡಿ ಏನೋ ಒಂದು ಒಳ್ಳೆ ಹೆಸರಿದೆ, ಯಾಕೆ ರಿಸ್ಕು, ಹಿಂಗೆ ಹಾಗೆ ಅಂತ ತುಂಬಾ ಜನ ಹೇಳಿದ್ರು. ನಮ್ಮ ಮನೆಯವರು ಕೂಡ ಹೇಳಿದ್ರು ಹಾಗೆ. ಬಟ್ ನಾನು ಸ್ವಲ್ಪ ತರಲೆ, ನನ್ಗೆ ಯಾರು ನಿಮ್ ಕೈಲಿ ಆಗಲ್ಲ ಅಂತಾರೆ, ಅದೇ ನಾನು ಮಾಡ್ಬೇಕು ಅಂತ ಒಂದು ಮನಸ್ಸೊಳಗಿಂದ ಅದು ಬರುತ್ತೆ. ಅದು ಸ್ವಲ್ಪ ಸ್ಟಬರ್ನ್ ನೇಚರ್ ನನಗೆ. ಅದು ಐ ಡೋಂಟ್ ನೋ ಹೇಗೆ ಗುರುಮೂರ್ತಿ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗ್ಬಿಟ್ಟಿತ್ತು. ದಟ್ ನನ್ಗೆ ಯಾರು ಬೇಡ ಅಂದ್ರೆ ಅದೇ ಖಂಡಿತ ನಾನು ಮಾಡ್ತೀನಿ. ಹೌದಾ, ಅದೇ ಬೇಕಾಗಿತ್ತಲ್ಲ. ಸೊ ಇಡೀ ಕ್ರೆಡಿಟ್ ಗೋಸ್ ಟು ನನ್ನ ಟೀಮ್. ನಾನು ಸುಳ್ಳು ಹೇಳಲ್ಲ. ನನಗೆ ಒಂದು 5% ಡೌಟ್ ಇದ್ರೆ 100% ಕಾನ್ಫಿಡೆನ್ಸ್ ಕೊಟ್ಟವರು ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಅವರು. ನನಗೆ ತಕ್ಕಂತ ನನಗೆ ತೋರಿಸಿದ್ದಾರೆ ನಮ್ಮ ಸಿನಿಮಾಟೋಗ್ರಫರ್ ನಂದಕುಮಾರ್ ಅವರು. ನನಗೆ ತಕ್ಕಂತ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅಕ್ಷತಾ, ಸತೀಶ್ ಅವರು. ಸೊ ವಿದೌಟ್ ಅ ಟೀಮ್ ವಿ ಆರ್ ನಥಿಂಗ್ ಆಕ್ಚುಲಿ. ಎಲ್ಲರೂ ನನಗೆ ಕಂಗ್ರಾಟ್ಸ್ ಹೇಳ್ತಿದ್ದಾರೆ. ಪರ್ಫಾರ್ಮೆನ್ಸ್ ಇಸ್ ಆಲ್ವೇಸ್ ಅ ಟೀಮ್ ಎಫರ್ಟ್, ಬಿಕಾಸ್ ಯಾರು ಇಲ್ಲದೆ ಅದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ತುಂಬಾ ಒಳ್ಳೆ ಡೈಲಾಗ್ಸ್ ಬರ್ತಿದ್ದಾರೆ. ಕಿನ್ನಾ ಲಾಡ್ಜ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ, ರವಿ ಬಸವರವರು. ಸೊ ಅದು ಇಲ್ಲದೆ would not have been complete. And whatever you've seen on screen, the entire credit goes to the whole team. So ಇವತ್ತು 25 days ನಡೀತಾ ಇದೆ ಅಂದ್ರೆ ತುಂಬಾನೇ ನನಗೆ ಹೆಮ್ಮೆ ಅನಿಸ್ತಾ ಇದೆ, ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರಿಗೆ ವಂದನೆಗಳು. ಬಿಕಾಸ್ ಖಂಡಿತ ಇಡೀ ಟೀಮ್ ಇಂದ ಇದು ಆಗಿದೆ. ಮಾಧ್ಯಮ ಮಿತ್ರರವರು ನಿಮ್ಗೆ ಮೊದಲಿಂದ ಈ ಚಿತ್ರ ಎಸ್ಪೆಷಲಿ ತುಂಬಾನೇ ಸಪೋರ್ಟ್ ಮಾಡಿದೀರಾ. ತುಂಬಾ ಸತಿ ಪ್ರೆಸ್ ಮೀಟ್ ಮಾಡಿದೀವಿ, ಪ್ರತಿ ಸತಿ ಎಲ್ಲರೂ ಬಂದಿದ್ದೀರಾ. ನೀವೇ ಜಾಸ್ತಿ ಕೇಳ್ಕೊಂಡು ಆರ್ಟಿಕಲ್ಸ್ ಬರ್ತಿದ್ದೀರಾ ಈ ಮೂವಿ ಬಗ್ಗೆ. ಸೊ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೆ, ಬಿಕಾಸ್ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಮಹಿಳಾ ಪ್ರಧಾನ ಚಿತ್ರಗಳಾಗ್ಲಿ, ಕಾಂಟೆಂಟ್ ಓರಿಯೆಂಟೆಡ್ ಚಿತ್ರಗಳಾಗ್ಲಿ, ನಿಮ್ಮೆಲ್ಲರಿಗೆ ಗೊತ್ತಿದೆ ಥಿಯೇಟರ್ ಫುಟ್ಫಾಲ್ಸ್ ಕಮ್ಮಿ ಇದೆ ಆಕ್ಚುಲಿ ಕನ್ನಡದಲ್ಲಿ. ಬಟ್ ಅದರಲ್ಲಿ ಕೂಡ ನಾವು 25 ಡೇಸ್ ಇವತ್ತು ಮಾಡ್ತಾ ಇದ್ದೀವಿ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಡೀಲ್. ನನಗೆ ಅನ್ಸುತ್ತೆ ದಟ್ ನಿಮ್ ಸಪೋರ್ಟ್, ಆಡಿಯನ್ಸ್ ಸಪೋರ್ಟ್ ಇಂದಾನೇ ಇದು ಸಾಧ್ಯ ಆಯ್ತು. ಬಿಕಾಸ್ ಹೀರೋ ಪ್ರಧಾನ ಚಿತ್ರಗಳು ತುಂಬಾ ಟೀಮ್ಸ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮಹಿಳಾ ಪ್ರಧಾನ ಚಿತ್ರಗಳು ಸಪೋರ್ಟ್ ಮಾಡೋರು ದೇ ರಿಯಲಿ ವಾಂಟ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಎಲ್ಸ್ ಇನ್ ದ ಮೂವಿ ಇಂಡಸ್ಟ್ರಿ. ಅವ್ರಿಗೆ ಖಂಡಿತ ಒಂದು ಸೋಷಿಯಲ್, ಒಂದು ಸಾಮಾಜಿಕ ಒಂದು ಮೆಸೇಜ್ ಕೊಡಬೇಕು ಅಂತ ಅವರು ಧೈರ್ಯದಿಂದ ಬರ್ತಾರೆ. ಸೊ ಥ್ಯಾಂಕ್ಸ್ ಟು ದ ಟೀಮ್ ಅಂಡ್ ಥ್ಯಾಂಕ್ಸ್ ಟು ದರ್ ಕಾನ್ಫಿಡೆನ್ಸ್ ಅಂಡ್ ಕರೇಜ್ ಇನ್ ಮೀ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲಾ ರೀತಿ ಚಿತ್ರಗಳು ಬರಬೇಕು, ಎಲ್ಲಾ ರೀತಿ ಕ್ರಿಯೇಟಿವ್ ಟ್ಯಾಲೆಂಟ್ಸ್ ನ ಸಪೋರ್ಟ್ ಆಗ್ಬೇಕು. ಅವಾಗ ಒಂದು ಒಂದು ಚಲನಚಿತ್ರ ಜಗತ್ತಲ್ಲಿ ಒಂದು ಕ್ರಿಯೇಟಿವಿಟಿ, ಒಂದು ಎಲ್ಲಾ ರೀತಿ ಟ್ಯಾಲೆಂಟ್ಸ್ ಬಂದ್ರೇನೆ ಅದು ಒಂದು ಸಂಪೂರ್ಣವಾಗಿ ಒಂದು ಇಂಡಸ್ಟ್ರಿ ಆಗುತ್ತೆ. ಬರೀ ಒಂದೇ ರೀತಿ ಮೂವೀಸ್ ಬರಬಾರ್ದು. ಸೊ ಈ ತರ ಹೊಸ ಎಫರ್ಟ್ಸ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಆಡಿಯನ್ಸ್ ಆಗಿ ಮೀಡಿಯಾದವ್ರು ಮಾಡ್ತಾ ಇದ್ದೀರಾ. ಅಂಡ್ ಖಂಡಿತ ಒಂದು ಹೊಸ ತಂಡ ನಮ್ದು. ಸೊ ಇನ್ನೊಂದ್ಸತಿ ಎಲ್ರಿಗೆ, ಅಕ್ಷಿತಾ, ಅಂಕಿತಾ, ಆಲ್ ದ ಟೀಮ್ ಮೆಂಬರ್ಸ್ ಆಗಲಿ, ಮೂರ್ತಿ ಅವರು, ದರ್ಶನ್ ಅವರು, ಸೂರ್ಯ ಬಂದಿದ್ದಾರೆ ಇವತ್ತು. ಸೂರ್ಯ ಅವರು, ವರ್ಧನ್ ಅವರಿಲ್ಲ, ಮಲ್ಲಿ ಅವರು, ನನ್ನ ಸ್ಟಾಫ್ ಕಲಾ, ಮಲ್ಲಿ, ಅಂಡ್ ಇವತ್ತು ಸರ್ ನೀವು ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪ್ರಸನ್ನಜಿ ಇದ್ದಾರೆ, ಚರಣ್, ಎಲ್ಲರೂ ಒಂದು ಒಳ್ಳೆ ಬ್ಯಾಕ್ ಬೋನ್ ತರ ತುಂಬಾ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ ನನಗೆ. ಬಿಕಾಸ್ ತುಂಬಾ ಸತಿ ಅನ್ಸುತ್ತೆ ಹೇಗಾಗತ್ತೆ, ಬಟ್ ನಾವೆಲ್ಲರೂ ನಿಮ್ ಜೊತೆಲಿ ಇದೀವಿ ಮೇಡಮ್, ಮಾಡೋಣ ಅಂತ ಒಂದು ಸಪೋರ್ಟ್ ಮಾಡಿದ್ದಾರೆ ನನಗೆ. ಅಂಡ್ ಇನ್ನೊಂದು ಮೂವಿ ರಿಲೀಸ್ ಆಗ್ತಿದೆ ನೆಕ್ಸ್ಟ್ ವೀಕ್. ಸೊ ಅದ್ರ ಬಗ್ಗೆನೂ ತುಂಬಾ ಲೈಕ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ದಟ್. ಬಟ್ ಖಂಡಿತ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ. ಬಿಕಾಸ್ ಇದು ಒಂದು ನನ್ನ ಚಾಲೆಂಜ್ ಆಗಿ ತಗೊಂಡಿದೆ. ಅಂಡ್ ನೆಕ್ಸ್ಟ್ ಹಲವಾರು ಆಕ್ಷನ್ ಮೂವೀಸ್ ಮಾಡೋಣ, ನಿಮ್ಮೆಲ್ಲರಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ನಾನು ಖಂಡಿತ ಬರ್ತೀನಿ. ಅಂಡ್ ಒನ್ಸ್ ಅಗೇನ್ ಐ ಲೈಕ್ ಟು ಥ್ಯಾಂಕ್ ಮೈ ಹೋಲ್ ಟೀಮ್ for all the love and blessings, and thank you so much press ಅವ್ರಿಗೆ. ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಅಂಡ್ ನಮ್ಮ ಟೀಮ್ ಮೇಲೆ ಯಾವಾಗ ಇಲ್ಲಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮ್ಯಾಮ್ ರಿಯಲಿ ಸೋ ಸ್ವೀಟ್. ಒಳಗೆ ತುಂಬಾ ಕಷ್ಟ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರ್ಬೇಕೇನೆ. ಬಟ್ ಮ್ಯಾಮ್ ಒಂದು ಮಾತು ಹೇಳಿದಕ್ಕೆ ಆ ಬ್ರಿಡ್ಜ್ ಮೇಲೆ ಒಂದು ಶೂಟಿಂಗ್ಗೆ
ಕೊಟ್ರಂತೆ. ಸೊ ಹಾಗಾಗಿ ದೇವಕಿ ಸಿನಿಮಾ. ಸೊ ಮೇಡಮ್ಗೆ ಎಲ್ಲಾ ತರ ಇದೆ. ಮೇಡಮ್, ಐ ವಿಶ್ ಒನ್ ಡೇ ನೀವು ಕರ್ನಾಟಕದ ಫಸ್ಟ್ ಲೇಡಿ CM ಆಗಲಿ ಅಂತ ನಾನು ಕೇಳ್ಕೊಂತೀನಿ. ಅವತ್ತು ನೀವು ಹೇಳಿದ್ದೆ, ಯಾಕಂದ್ರೆ ಕರ್ನಾಟಕ ಲೇಡಿ CM ಯಾರು ಆಗಿಲ್ಲ, ನೀವು ಹಾಗೆ ಆಗಿ ದಯವಿಟ್ಟು ಪ್ರಜಾಕಿ ಅದು ಇರುತ್ತೆ ಸಪರೇಟ್ ಆಗಿ. ನೀವು ವಿಲ್ ಬಿ ಎ ವೆರಿ ಗುಡ್ ಕಾಂಪಿಟೇಟರ್ ಫಾರ್ ಎವ್ರಿ ಒನ್. ಅಂಡ್ ಒನ್ ಮೋರ್ ಥಿಂಗ್, ಲಾಸ್ಟ್ ನಮ್ಮ ಎಡಿಟರ್ ಬಂದ್ರು ಲಾಸ್ಟ್ ಅಲ್ಲಿ, ಅವ್ರು ಒಂದೇ ಒಂದು ಮಾತಾಡ್ತಾರೆ. ಪ್ಲೀಸ್ ಬನ್ನಿ ಸರ್, ಬನ್ನಿ ಬನ್ನಿ. ಮೇಡಮ್ ಅವರು ತುಂಬ ಚೆನ್ನಾಗಿ ಆಕ್ಷನ್ ಮಾಡಿದ್ದಾರೆ. ನಮ್ಮ ಸತೀಶ್ ಸರ್, ಆಮೇಲೆ ಗುರುಮೂರ್ತಿ ಸರ್ ಎಲ್ಲ ಕಷ್ಟಬಿಟ್ಟು ಕೆಲಸ ಮಾಡಿದ್ದಾರೆ. ಪಿಕ್ಚರ್ ಚೆನ್ನಾಗಿ ಬಂದಿದೆ. ನನಗೆ ಸ್ಟೇಜ್ ಪೇರೆಂಟ್ಸು, ಹಂಗಾಗಿ ಮಾತಾಡೋದು ಒಂದು ಸ್ವಲ್ಪ ಕಷ್ಟ. ಕೆಲಸದಲ್ಲಿ ಪೇರೆಂಟ್ಸ್ ಇಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಲೇಟ್ ಅವರು ಲೇಟೆಸ್ಟ್ ಅವರು. ಥ್ಯಾಂಕ್ ಯು. ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕಲಾವಿದಗಳು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನೀಟಾಗಿ ತಗೊಳ್ಳಿ. ಹೋಗಿ ಹೋಗಿ ನಿನ್ನೆ ಕರೀತಾರೆ. ಓಕೆ, ಕಿನಂದಾಜ್ ಸರ್ ಬನ್ನಿ. ನೀವೇ ಕೊಡ್ತೀರಾ ನಮಗೆ? ಸರಿ. ಕಾಸ್ಟ್ಯೂಮ್, ಅದ್ಭುತವಾದ ಕಾಸ್ಟ್ಯೂಮ್ ಅಲ್ಲಿ ಮರಿಸ್ವಾಮಿ ಡಿಸ್ಟ್ರಿಬ್ಯೂಟರ್. ಫೈಟ್ ಮಾಸ್ಟರ್ ಮಾಸ್ ಮಾದ ಸರ್, ಪ್ಲೀಸ್. ಸರ್ ಫಸ್ಟ್ ಮಾತಾಡ್ಬಿಡಿ, ಒಂದು ನಿಮಿಷ ಮಾತಾಡ್ಬಿಡಿ. ಇಲ್ಲಿ ಬಂದಿರ್ತಕ್ಕಂಥ ಟಿವಿ ಮಾಧ್ಯಮದವರಿಗೂ, ಪತ್ರಕರ್ತರಿಗೂ ಮತ್ತು ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಉಗ್ರವಾದ ಸಿನಿಮಾ 25ನೇ ದಿನ ಆಗಿದ್ದಕ್ಕೆ ತುಂಬ ಏನಾದ್ರು ತುಂಬ ಖುಷಿ ಆಗ್ತೈತೆ. ನಮ್ಮ ಪ್ರಿಯಾಂಕ ಮೇಡಮ್ ತುಂಬ ಒಳ್ಳೆ ಆ್ಯಕ್ಷನ್ ಮಾಡಿದ್ದಾರೆ. ಪುರಿದ ಸತೀಶ್ ಸಾರು, ನಮ್ಮ ಗುರುಮೂರ್ತಿ ಸಾರು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಸಿನಿಮಾಗಳೆಲ್ಲ ಮಾಡಿ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ರೆಡಿ, ಒಂದು ನಿಮಿಷ ಸರ್. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇ ಸಿನಿಮಾ ನಮ್ಮ ಡಿ ಬಾಸ್ ಚಾಲೆಂಜ್ ದರ್ಶನ್ ಅವ್ರದ್ದು ಸಂಗೊಳ್ಳ ಸಿನಿಮಾದಲ್ಲಿ ಇದೇ ತರ ಒಂದು ಮೂಮೆಂಟ್ ತಗೊಂಡು 100 days. ಹಾಗೆ ಯಜಮಾನ ಸಿನಿಮಾದಲ್ಲೂ ಕೂಡ ಇದೇ ತರ ಒಂದು ಮೂಮೆಂಟ್ ಸಿಕ್ಕಿತ್ತು. ಈಗ ಮೇಡಮ್ ಅವರು ಹಿಂದಿನ ಮಹಾಲಕ್ಷ್ಮಿ ಮತ್ತೆ ನಮ್ಮ ವಿಜಯಶಾಂತಿ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು. ಈಗ ಇವ್ರ ಜೊತೆ ವರ್ಕ್ ಮಾಡಿ ಇವ್ರ ಸಿನಿಮಾ 25 days ಸಕ್ಸಸ್ಫುಲ್ ಆಗಿ ಇವ್ರ ಹತ್ರ ನಾವು ಒಂದು ಮೂಮೆಂಟ್ ತಗೊಂಡಿರೋದು ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ಹೀಗೆ ನಿಮ್ಮ ಹೆಚ್ಚಿನ ಸಿನಿಮಾಗಳು ಬರಲಿ, ಅದರಲ್ಲೂ ನಮ್ಮನ್ನು ನೆನೆಸ್ಕೊಂಡು ನಮಗೊಂದು ಅವಕಾಶ ಮಾಡಿಕೊಡಿ. ಹಾಗೆ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಯಾವಾಗಲೂ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಹತ್ರ ಬನ್ನಿ ಫೋಟೋಗೆ. ಅಲ್ಲಿ ಕ್ಯಾಮ್ರಾ. ಚಂದ್ರಶೇಖರ್ ಸರ್ ಪ್ಲೀಸ್. ನೆಕ್ಸ್ಟ್ ಪ್ರೆಸ್ ಮೀಟ್ ತಪ್ಪಾಗಬೇಕು ಸರ್ ನೀವು. ಅಂಕಿತ ಜಯರಾಮ್ ಪ್ಲೀಸ್. ಮಾಮ ವಿತ್ ಯುವರ್ ಫಾದರ್, ನಿಮ್ಮ ತಂದೆ ಜೊತೆ. ಜಯರಾಮ್ ಸರ್ ಬನ್ನಿ, ಇಲ್ಲಿ ಬನ್ನಿ ಸರ್, ಬನ್ನಿ ಸರ್. ನೀವೇ ಅಪ್ಪ ಎಲ್ಲ ರೂಪ.
ನಾವು ನೋಡಿಲ್ಲ ಡೈರೆಕ್ಟ್ರೆ ಅವ್ರು ಅದಕ್ಕೆ ತೆಗ್ದು ಹೊಡಿಬಿಡು ಫೋಟೋ. ಸರ್ ವಂಡರ್ಲಾ ಮೂಮೆಂಟ್ ಕಾಣಿಸ್ತಾ ಫೋಟೋದಲ್ಲಿ ಒಂದ್ಸಲ ಉಲ್ಟು ನೋಡ್ಕೊಳ್ಳೋಕೆ ಸರ್ ಸ್ವಲ್ಪ ಟಿಲ್ಟ್ ಮಾಡಿ. ಹಾಂ ಈಗ ಬರ್ತದೆ. ಹಾಂ ನೀವೇ ಬಂದ್ಬಿಡಿ. ಓ ಬಾಬು ಅವ್ರು ಕಿನಲ್ ಕೊಟ್ರ ರಾಮಣ್ಣ ಬಾಪುಟ ವೆಂಕಿ ಸರ್ ಹೇಳಿದ್ದೀರಾ ಈ ಸಿನಿಮಾ ವೆಂಕಿ ಸರ್ ಪ್ಲೀಸ್ ಪ್ಲೀಸ್ ಬನ್ನಿ ಸರ್. ಆರ್ಟಿಸ್ಟ್ ಆಫೀಸರ್ ಫಿಲ್ಮ್ ಚೇಂಬರ್ ಗೊತ್ತಾಗುತ್ತೆ ನಿಮ್ದು ಡ್ರೆಸ್ ಸಾಂಗ್ ಇದೆ ಸೂಪರ್ ಆಗಿದೆ ಡ್ರೆಸ್ಸಿಂಗ್ಸ್. ಐ ವುಡ್ ಲವ್ ಟು ಗಿವ್ ಯು ಇಟ್. Yes, thank you Ugravantara for this opportunity, for giving sisters this opportunity. ನಮ್ಮ ಕಮ್ಯುನಿಟಿನ ಹೊರತರಕ್ಕೆ ಮತ್ತೆ ನಮ್ಮ ಸಿದ್ಧಿಕ ಜನಾಂಗದನ್ನ ಹೊರಬರಕ್ಕೆ ಸಹಾಯ ಮಾಡಿದ್ದಾರೆ. ಥ್ಯಾಂಕ್ ಯು ಗುರುಮೂರ್ತಿ ಸರ್ ಮತ್ತೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಓಕೆ 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 ಗೈಸ್ ಥ್ರೋಟ್ ಇಂಜೆಕ್ಷನ್. ನಿಖಿಲ್ ನಿಖಿಲ್ ಎಲ್ಲಿದೆಯಪ್ಪ? ಓಕೆ ಓ ಅಲ್ಲೆಲ್ಲ ಇದೆ. ಸ್ವಲ್ಪ ತುಡಿ ಹಾಂ ಹಂಗೆ ಮೈಕು ಕೊಡ್ಬೇಕಾ ಜೊತೆಯಲ್ಲಿ ಒಂದೇನು ಬೇಡ. ಆನ್ ಮಾಡಿದ್ದೀರಾ? Many more success. There is more moment of lucky friends. Thank you, madam. Face ನೋಡಿದ್ರೆ ಖುಷಿ ಆಗುತ್ತೆ. Thank you. ಎಷ್ಟು ನವೀನ್ ಬ್ಲರ್ ಹೊಡಿ ನಾನು ಟಚ್ ಮಾಡಿದ್ಮೇಲೆ ಫೋಕಸ್ ಆಯ್ತು. ಹೌದಾ? ಫೋಕಸ್ ಮಾಡೋದು. ಓ ಇರೋಣ ಹಾಂ ಒಂದು ನಿಮಿಷ. ಅದರ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರ್ತಿದ್ರೆ ಚೆನ್ನಾಗಿರುತ್ತೆ. ಸಾರಿ
ಮಲ್ಲಿಕಾರ್ಜುನ್ ಸರ್ ಬಂದ್ಬಿಡ್ತೀವಿ ಅವ್ರ ಬಂದು Two in one. ಎಲ್ಲ ಒಂದು ಚಪ್ಪಾಳೆ ಮುಖಾಂತರ ಐ ರಿಕ್ವೆಸ್ಟ್ ಫ್ಯೂ ಪೀಪಲ್ ಟು ಸ್ಟ್ಯಾಂಡ್ ಆದ್ರೆ ನಿಂತ್ಕೊಳ್ಳಿ. ನಮ್ಮ ಸಿನಿಮಾ ಚಿತ್ರತಂಡದ ಎಲ್ಲ ಆರ್ಟಿಸ್ಟ್ ಅಸೆಂಬ್ಲಿಲ್ಲ ಆಲ್ ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸ್ ಬನ್ನಿ, ಹಿಂದೆ ಬನ್ನಿ ಡೈರೆಕ್ಟ್. ಹಾಂ ಬೇಡ 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 ಕೂತ್ಕೊಳ್ಳಿ. ಐ ರಿಕ್ವೆಸ್ಟ್ ಆಲ್ ಆರ್ಟಿಸ್ಟ್ ಟು ಅಸೆಂಬ್ಲಿ ಟುಗೆದರ್. ಸಿನಿಮಾದ ಎಲ್ಲ ಕಲಾವಿದರು ದಯವಿಟ್ಟು ಮಕ್ಕಳೆಲ್ಲ ಪ್ಲೀಸ್ ಕೆಳಗೆ ಕೂತ್ಕೊಂಡು ಕೇಳಿ. ಜಾಲಿ ಜಾಲಿ ಫುಲ್ ಜಾಲಿ. ಅದಕ್ಕೆ ಮನೋಜ್ ಸರ್ ಗೊತ್ತು ಫೋಟೋನ ಮುದ್ದ ಹೇಗೆ ತೆಗಿಬೇಕಂತ. ಥ್ಯಾಂಕ್ ಯು. ಬಿಡಿ ಹೊಡಿ ತೆಗೆದು. Thank you.